ಏನು ಸೋಕರ್ ಇವತ್ತು ನೋಡ್ರಿ ಸಂಡೇ ಇನ್ನೊಂದ್ 2 ದಿನ ಶ್ರಾವಣ ಬೇರೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇವತ್ತು ನಾನು ತಿಂಡಿಲಿ ವ್ಯಾಪಾರ ಆಗುತ್ತೆ ಅಂತ ಮಾಡಿ ಕಲ್ಲೇ ಬಿದ್ದು ಒಂದ್ ಕಡೆ ಫಾರಂ ಕೋಳಿ ಇನ್ನೊಂದ್ ಕಡೆ ದೊಡ್ಡ ಬೈದಾರ್ ಕೋಳಿ ತರಿಸಿಬಿಟ್ಟು ಎಲ್ಲಾ ಕೋಳಿ ಸೇಲ್ ಮಾಡೋದು ಆಗುತ್ತೆ ನನ್ನ ಕೈಲಿ ಅನ್ನೋದೇ ಚಾಲೆಂಜ್. ನಮಸ್ಕಾರ ಸೋಕರ, ನಾನ್ ನಿಮ್ಮ ಮಿಸ್ಟರ್ ಇಮಾಮ್. ಇವತ್ತು ಸಂಡೇ ಬರ್ತೀವ್ರಿ, ವ್ಯಾಪಾರ ಆಗುತ್ತೆ ಅಂತ ಸಂಜೆಗೆ ಸ್ವಲ್ಪ ಬೇಗ ಶಾಪ್ ಹತ್ರ ಬಂದ್ ಎಲ್ಲಾ ಕಸ ತಪ್ಪಿ ಸಾಮಾನ್ ಸ್ವಚ್ಛಾಗಿ ತೊಳೆದು ಎಲ್ಲಾ ಸಾಮಾನ್ ಸೆಟಪ್ ಮಾಡ್ತೀನಿ. ನಂತರ ಸ್ಟಾರ್ಟಿಂಗ್ 2 ದೊಡ್ಡ ಬೈದಾರ್ ಕೋಳಿ ಮತ್ತೆ 10 ಫಾರಂ ಕೋಳಿ ಬ್ಯಾಕ್ ಟು ಬ್ಯಾಕ್ ಮಷಿನ್ ಹಾಕ್ಯಂಡ್ ಎಲ್ಲಾ ಬರ್ನ್ ಮಾಡ್ಕೊಂಡ್ ಕೂತಿದ್ದೆ. ಅದ್ರ ಟೈಮ್ನಾಗ 3 kg ಚಿಕನ್ ಆರ್ಡರ್, ಚಿಕನ್ ಫಟಾಫಟ್ ಕಟ್ ಮಾಡಿ ಪ್ಯಾಕ್ ಮಾಡಿ ಆರ್ಡರ್ ಡೆಲಿವರಿ ಮಾಡಿ ಬರ್ತೀನಿ. ಅವಾಗ ಬ್ಯಾಕ್ ಟು ಬ್ಯಾಕ್ ಕಸ್ಟಮರ್ ಬರಕ್ ಶುರು ಮಾಡ್ತಾರೆ. ಹೆಂಗ್ ಕಸ್ಟಮರ್ ಬರ್ತಾರೆ ಹಂಗಂಗ ಚಿಕನ್ ಪ್ಯಾಕ್ ಮಾಡಿ ಕೊಡಕ್ ಕುಂತಿದ್ದೆ. ಯಾಕಪ್ಪ ಅಂದ್ರೆ ಸ್ಟಾರ್ಟಿಂಗ್ 10 ಕೋಳಿ ರೆಡಿ ಮಾಡಿಟ್ಟಿದ್ದೆ. ಯಾಕೆ ಅಷ್ಟೊಂದು ಕೋಳಿ ಅಡ್ವಾನ್ಸ್ ರೆಡಿ ಮಾಡಿಡ್ತೀನಪ್ಪ ಅಂದ್ರೆ ಎಲ್ಲಾ ಕೋಳಿ ಸೇಲ್ ಮಾಡುತ್ತ ನನ್ನ ಕಾನ್ಫಿಡೆನ್ಸ್. ಮತ್ತೆ ನಮ್ಮೂರಾಗ ಅಂತೂ ಒಂದ್ 5 ನಿಮಿಷ ನಿಂತು ಚಿಕನ್ ಎಷ್ಟು ತಾಳ್ಮೆ ಯಾರಿಗೆ ಇಲ್ಲ. ಅದಕ್ಕೆ ಸೌಕರ್ ಅಡ್ವಾನ್ಸ್ ಕೋಳಿ ರೆಡಿ ಮಾಡಿ ಇಡೋದು. ಒಂದ್ ಸಂಜಿಕೆ ಆಗ್ತಿದ್ದಂತೆ ಒಂದ್ ಕಡೆ ಸಣ್ಣ ಹುಡ್ರು, ಇನ್ನೊಂದ್ ಕಡೆ ದೊಡ್ಡರು ಮತ್ತೆ ಅಜ್ಜರ್ ಚಿಕನ್ ಒಯ್ಯಕ್ ಬರಕ್ ಕುಂತಿದ್ದೆ. ಎಲ್ಲರೂ ನೋಡ್ರಿ ಸಣ್ಣ ಕೋಳಿ, ಇನ್ನೊಂದ್ ಕಡೆ ನೋಡ್ರಿ ದೊಡ್ಡ ಕೋಳಿ. ಕಸ್ಟಮರ್ ಯಾವ್ದು ಕೊಡ್ಲಿ ಅನ್ನಂಗ ಆಗಿಬಿಟ್ಟಿತ್ತು. ಅದ ಗ್ಯಾಪ್ನ ಜವರಿ ಕೋಳಿ ಕ್ಲೀನಿಂಗ್ ಬೇರೆ ಬರಕ್ ಕುಂತಿದ್ರು. ಅಂಗಡಿಯಾಗ ಯಾವ್ದು ಮೇಂಟೈನ್ ಮಾಡ್ಲಿ ಅನ್ನಂಗ ಆಗಿಬಿಟ್ಟಿತ್ತು. ಅದ್ರ ನೋಡ್ರಿ ನಾನು ಒಬ್ನೇ ಬೇರೆ ಅದಿನ. ಹೆಂಗ್ ರಾತ್ರಿ ಆಗತ್ತೆ ಹಂಗಂಗ ಹಾಕಿರೋ ಕೋಳಿ ಎಲ್ಲ ಖಾಲಿ ಆಗಕ್ ಬಂದು ಮತ್ತೆ ಕೋಳಿ ಮಷಿನ್ ಹಾಕಿ ರೆಡಿ ಮಾಡಿ ಇಡ್ತೀನಿ. ಇವಾಗ ಸಿಕ್ಕಾಪಟ್ಟೆ ಕೋಳಿ ಸೇಲ್ ಆಗ್ತಾವ ಅಂತ ಮಾಡಿದ್ದೆ, ಬಟ್ ಆತರ ಆಗಿಲ್ಲ. ಹೆಂಗರ ಸಂಡೇ ಶ್ರಾವಣ ಬೇರೆ ಸ್ಟಾರ್ಟ್ ಆಗಕ್ ಕುಂತೈತಿ. ಹೆವಿ ಚಿಕನ್ ಸೇಲ್ಸ್ ಆಗತ್ತಂತ ಆಸೆ ಇತ್ತು, ಬಟ್ ಆಸೆ ನಿರಾಸೆ ಆಯ್ತು. ಏನು ಮಾಡಕ್ಕಾಗಲ್ಲ ಸಕ್ಕರ, ಒಂದಿನ ವ್ಯಾಪಾರ ಆಗತ್ತಾ ಒಂದಿನ ವ್ಯಾಪಾರ ಆಗಲ್ಲ ಅಂತ ಸಮಾಧಾನ ಮಾಡ್ಕೊಂಡ್ ಶಾಪ್ ನಲ್ಲಿ ಇವತ್ತು ಕ್ಲೋಸ್ ಮಾಡ್ತೀನಿ. ಇವತ್ತು ಇಷ್ಟೇ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಕೌಂಟ್ ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಸಿ ಯು ಟುಮಾರೋ. ಟೇಕ್ ಕೇರ್, ಬೈ ಬೈ.